ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಅಶ್ವಿನಿ ಕಿಚನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ನಾವಿವತ್ತಿನ ದಿನ ಭಾನುವಾರದ ಸ್ಪೆಷಲ್ ಆದಂತಹ ಮಟನ್ ಸಾಂಬಾರನ್ನ ಯಾವ ರೀತಿ ಕಮ್ಮಿ ಸಮಯದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ 1 kg ಮಟನ್ನ 3 ಟೈಮು ತೊಳೆದು ಇಟ್ಕೊಂಡಿದ್ದೀನಿ. ಈ ರೀತಿ ಮಟನ್ ಪೀಸು ಚಿಕ್ಕ ಚಿಕ್ಕದಾಗಿ ಇರಲಿ, ಬೇಯೋದು ಬೇಗ ಬೇಯುತ್ತೆ ಮತ್ತು ಹಾಗೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ. ನಾನು ಈ ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ನಾನು ಒಗ್ಗರಣೆಗೆ ಸೇರಿಸ್ತೀನಿ, ಇನ್ನರ್ಧ ನಾನು ರುಬ್ಬುವುದಕ್ಕೆ ಸೇರಿಸ್ಕೋತೀನಿ. ಈರುಳ್ಳಿ ಮತ್ತು ಟೊಮೆಟೊ ಕಾಯಿ ಆದಷ್ಟು ಮಟನ್ ನಾನ್ ವೆಜ್ ಐಟಮ್ಗೆ ಕಮ್ಮಿನೇ ಹಾಕೋಣ. ಈ ರೀತಿ ಈ ಮೂರನ್ನು ಸೇರಿಸಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ನೈಸಿಗೆ ಇರಲಿ, ಈ ರೀತಿ ನೈಸಿಗಿದ್ದಷ್ಟು ಚೆನ್ನಾಗಿ ಬರುತ್ತೆ. ಮಸಾಲೆ ಐಟಮ್ ಎಲ್ಲ ನುಣ್ಣಗಿರಬೇಕು. ಈ ರೀತಿ ಪೇಸ್ಟ್ ರೆಡಿ ಮಾಡಿಕೊಂಡು ಕುಕ್ಕರ್ ಬಿಸಿ ಇಟ್ಕೊಂಡು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಬಿಸಿ ಆಯಿತು, ಪೇಸ್ಟ್ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆಗೇನೆ. ಆಮೇಲೆ ಇದಕ್ಕೆ ನಾನು ತೊಳೆದು ಇಟ್ಕೊಂಡಿರುವಂತಹ ಮಟನನ್ನು ಸೇರಿಸ್ತೀನಿ. ಇವಾಗ ಈ ರೀತಿ ಒಗ್ಗರಣೆಗೆ ಮಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಎಲ್ಲ ಪೀಸ್ಗೂ ಪೇಸ್ಟು ಹಿಡಿಯೋ ರೀತಿ ಮಿಕ್ಸ್ ಕೊಡೋಣ. ಈ ರೀತಿ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಚಿಲ್ಲಿ ಪೌಡರು ಸೇರಿಸ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ನ ನಾನು ಒಗ್ಗರಣೆಗೆ ಸೇರಿಸೋದ್ರಿಂದ ಸ್ವಲ್ಪ ಖಾರನ ಚೆನ್ನಾಗಿ ಹಿಡಿಯುತ್ತೆ, ಎಲ್ಲ ಪೀಸ್ಗೂ ಖಾರ ಫ್ಲೇವರು ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಎಕ್ಸ್ಟ್ರಾ ನೀರಂತ ಏನು ಹಾಕೋದು ಬೇಡ. ತೊಳೆದಿರೋಂತಹ ನೀರಲ್ಲೇ 1-2 ವಿಷಲ್ನ ಕೂಗಿಸ್ಕೋಬೇಕು. ಇದಕ್ಕೆ ನಾನಿವಾಗ ರುಬ್ಬಿಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೋತೀನಿ. 4-5 ಬೆಳ್ಳುಳ್ಳಿ ಹೆಸಳು ಹಾಗೆ ಅರ್ಧ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. 2 ಟೊಮೆಟೊ, ಸ್ಮಾಲ್ ಸೈಜ್ದು 2 ಟೊಮೆಟೊ ತೊಗೊಂಡಿದ್ದೀನಿ. ಹಸಿದನ್ನೇ ರುಬ್ಬೋದಕ್ಕಿಂತ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ರುಬ್ಕೊಳ್ಳೋದ್ರಿಂದ ಮಟನ್ ಸಾರು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಬಿಸಿ ಆಗ್ತಾಯಿದೆ, ಮಟನ್ ಕುದಿ ಹತ್ತಿದೆ. ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು, ಅದರಲ್ಲೇ ನೀರಿರುತ್ತೆ, ನಾನು ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಸೇರಿಸ್ಕೊಂಡು 1-2 ವಿಷಲು ಫಸ್ಟೇ ಬೇಯಿಸ್ಕೋತೀನಿ. ಬನ್ನಿ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ನಾವು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋದ್ರಿಂದ ಮಸಾಲೆ ಮಟನ್ ಸಾಂಬಾರಿಗೆ ತುಂಬಾ ಚೆನ್ನಾಗಿ ಹೊಂದುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ, ಕೊತ್ತಂಬರಿ ಪುದೀನ ಇಷ್ಟು ಬಾಡಿದ್ರೆ ಸಾಕು. ಇದನ್ನು ಜಾರಿಗೆ ಎತ್ತಿಟ್ಕೊಳ್ಳೋಣ. ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು 1 ಪಲಾವ್ ಎಲೆ, 1 ಸ್ಟಾರ್ ಹೂವು ಹಾಗೆ 1 ಕರ್ಪೂ ಹೂವು ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ಹಾಗೆ ಇದಕ್ಕೆ ತೆಂಗಿನ ತುರಿ ಸ್ವಲ್ಪ, ಮಟನ್ ಸಾಂಬಾರಿಗೆ ಜಾಸ್ತಿ ಹಾಕೋಬಿಡಿ, ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಳ್ಳಿ, ಇಷ್ಟು ಸಾಕು. ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ಯಾವ ರೀತಿ ಬರುತ್ತೆ ಅಂತ. ಹಾಗೆ ನಾನು ಎಲ್ಲ ಸೇರಿ ಜಾರ್ಗೆ ಹಾಕ್ಕೊಂಡು ಅದಕ್ಕೇ ನಾನು 2 ಸ್ಪೂನು ಧನಿಯಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನು ಧನಿಯಾ ಪೌಡರು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ತರ್ತರಿ ಬೇಡ, ನೈಸಿಗೆ ರುಬ್ಕೊಳ್ಳೋಣ. ಮತ್ತು ಇದಕ್ಕೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆ ಪದಾರ್ಥನ ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. 1 kg ಮಟನ್ ತಗೊಂಡಿರೋದ್ರಿಂದ ಮಸಾಲೆ ಸ್ವಲ್ಪ ಹದವಾಗಿ ಇರಲಿ. ಎಲ್ಲ ಸೇರಿ ರುಬ್ಕೊಳ್ಳೋಣ ನೈಸಿಗೆ. ಈ ರೀತಿ ಪೇಸ್ಟ್ ರೆಡಿಯಾಗಿದೆ ನೋಡಿ. ಮಸಾಲೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ರುಬ್ಕೊಂಡಿರುವಂತಹ ಮಸಾಲೆನ ಮಟನ್ ಬೇಯಕ್ಕೆ ಏನು ಇಟ್ಕೊಂಡಿದ್ದೆ ಅದಕ್ಕೆ ನಾನು ಇದನ್ನು ಸೇರಿಸ್ಕೋತೀನಿ. ಇವಾಗ ನೋಡಿ, ಈ ರೀತಿ ಸ್ವಲ್ಪ ಸ್ಮೂತಾಗಿ ಬೆಂದಿದೆ, ಮೂಳೆ ಎಲ್ಲ ಬಿಟ್ಟಿದ್ದೇನೆ. ಮಟನ್ ಆದಷ್ಟು ಚೆನ್ನಾಗಿ ಬೇಯಿಸಿ ತಿಂದ್ರೇ ಆರೋಗ್ಯ.
ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಸೇರಿಸಿ ಮಸಾಲೆಗೆ ಹಾಕಿರುವಂತಹ ಐಟಮ್ನ ಸ್ವಲ್ಪ ಬಾಡಿಸ್ಕೊಂಡು ರುಬ್ಕೊಳ್ಳೋದ್ರಿಂದ ಜಾಸ್ತಿ ತಿರುಗಿಸ್ಕೊಳ್ಳೋದು ಬೇಡ. ಹಾಗೆ ಜಸ್ಟ್ ಹಾಕಿ ಕುದಿಸಿ ಅದಕ್ಕೆ ಬಿಸಿನೀರು ಹಾಕ್ಕೋತೀನಿ. ಬಿಸಿನೀರು ಹಾಕ್ಕೊಳ್ಳಿ ಯಾವತ್ತಿದ್ರೂ, ತಣ್ಣೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಟೇಸ್ಟ್ ಹೋಗುತ್ತೆ. ಜಾರೆಲ್ಲ ಮಸಾಲೆ ಬೆರೆಸಿ ಹಾಕ್ಕೊಂಡಿದ್ದೀನಿ. ಹಾಗೆ ಫಸ್ಟೂ ಉಪ್ಪು ಹಾಕಿರ್ತೀವಿ, ಲಾಸ್ಟಲ್ಲಿ ಟೇಸ್ಟು ನೋಡಿ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. 1-2 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ ಈ ರೀತಿ ಕಲರು ಚೆನ್ನಾಗಿ ಬಂದಿದೆ. ನ್ಯಾಚುರಲ್ ಕಲ್ಲರು, ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ನೋಡಿ ಈ ರೀತಿ ರುಚಿಯಾದ ಮಟನ್ ಸಾಂಬಾರು ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ ಬನ್ನಿ. ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಅಶ್ವಿನಿ ಕಿಚನ್ಸ್ ಯೂಟ್ಯೂಬನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.